ಎಸ್-ಟಿ ಮೀಸಲಾತಿಗಾಗಿ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಹೋರಾಟದ ಒಂದು ಸನ್ನಿವೇಶಗಳು ಸೃಷ್ಟಿಯಾಗಿದ್ದಾವೆ. ಹೋರಾಟ ಮಾಡಲಿಕ್ಕೆ ಅನೇಕ ಸಂಘಟನೆಗಳು ಕೂಡ ಹೆಜ್ಜೆ ಹಾಕಿದ್ದಾವೆ. ಒಳ್ಳೆಯ ಒಂದು ಉದ್ದೇಶ ಒಳ್ಳೆಯದೇ, ತಪ್ಪಂತ ನಾನು ಭಾವಿಸೋದಿಲ್ಲ. ಸಮುದಾಯಕ್ಕಾಗಿ ಎಲ್ಲರೂ ಕೂಡ ಶ್ರಮ ವಹಿಸ್ತಾ ಇದ್ದಾರೆ. ನಮ್ಮ ಕುರುಬ ಸಮುದಾಯದ ಅನೇಕ ಸಂಘಟನೆಗಳು, ಸಾವಿರಾರು ಸಂಘಟನೆಗಳು ನಮ್ಮ ಸಮುದಾಯದಲ್ಲಿದ್ದಾವೆ. ಅಂಥ ಸಂಘಟನೆಗಳು ಕುರುಬ ಸಮುದಾಯಕ್ಕೆ ಎಸ್-ಟಿ ಮೀಸಲಾತಿ ಸಿಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾವೆ. ಒಂದೆರಡಲ್ಲ, ಸಾಕಷ್ಟು ಸಂಘಟನೆಗಳು ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಅತಿ ದೊಡ್ಡ ಪ್ರಮಾಣದ ಒಂದು ಹೋರಾಟ ನಡೆಯಿತು 4 ವಿಭಾಗದ ಮಟ್ಟದಲ್ಲಿ. ಈಗ 4 ವಿಭಾಗಗಳು ಯಾವಪ್ಪ ಅಂತಂದರೆ, ಕಲಬುರಗಿ ವಿಭಾಗದಿಂದ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಆ ಸಮಯದಲ್ಲಿ ಭಾಗವಹಿಸಿದ್ದರು. ಅದೇ ರೀತಿ ಮೈಸೂರು ವಿಭಾಗದಿಂದ ಶ್ರೀ ಶಿವಾನಂದಪುರಿ ಮಹಾಸ್ವಾಮಿಗಳಾಗಿರ್ಬೋದು. ಬೆಂಗಳೂರು ವಿಭಾಗದಿಂದ ಈಗ ಪ್ರಸ್ತುತ ಹೊಸದುರ್ಗ ಜಿಲ್ಲೆಯ ಕೆಲ್ಲೋಡಿನಲ್ಲಿರ್ತಕ್ಕಂಥ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮಿಗಳು. ಅದೇ ರೀತಿಯಾಗಿ ಕಾಗಿನೆಲೆಯಲ್ಲಿರ್ತಕ್ಕಂಥ ನಿರಂಜನಾನಂದ ಮಹಾಸ್ವಾಮಿಗಳು. ಎಲ್ಲರ ಒಂದು 4 ಕಂದಾಯ ವಿಭಾಗಗಳ ಮಠಗಳ ಒಂದು ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆದಿತ್ತು. ತಮಗೆಲ್ಲರಿಗೂ ಗೊತ್ತಿದೆ. ಆ ಹೋರಾಟದ ಫಲವಾಗಿ ಏನಾಯಿತು ಅಂದರೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳ ಇದ್ದಂಥ ಸಮಯದಲ್ಲಿ ಅವರು ಕುರುಬರಿಗೆ ಎಸ್-ಟಿ ಮೀಸಲಾತಿ ಸಿಗಬೇಕನ್ನೋ ದೃಷ್ಟಿಯಿಂದ ಕೊನೆಯ ಕ್ಯಾಬಿನೆಟ್ನಲ್ಲಿ ಇದನ್ನು ತಿಳ್ಕೊಳ್ಬೇಕು. ಯಾಕಂತಂದರೆ ಪೂರ್ತಿ ಆ ಸಮಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರುವ ಸಂಭವ ಇತ್ತನ್ನೋಕ್ಕೇನು ಒಂದು ವಾರನೋ 10-15 ದಿನ ಇರುವಷ್ಟರಲ್ಲೇ ಕುರುಬರಿಗೆ ಎಸ್-ಟಿ ಮೀಸಲಾತಿ ಸಿಗಬೇಕಂತ ಕೊನೆಯ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಪಡ್ಕೊಳ್ತಾರೆ. ಬಸವರಾಜ ಬೊಮ್ಮಾಯಿಯವರು ಒಪ್ಪಿಗೆ ಪಡ್ಕೊಂಡು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ನೀತಿ ಸಂಹಿತೆ ಜಾರಿಯಾದ ಸಂಬಂಧ ಅದು ಅಷ್ಟಕ್ಕೆ ಉಳಿತದೆ. ಅನಂತರ 2ನೇ ಬಾರಿಗೆ ನಮ್ಮ ಕುರುಬ ಸಮುದಾಯದ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರ್ತಾರೆ. ಆ ಬಸವರಾಜ ಬೊಮ್ಮಾಯಿಯವರ ಕ್ಯಾಬಿನೆಟ್ನಲ್ಲಿ ಪಾಸಾದಂಥ ಆ ಒಂದು ಮೀಸಲಾತಿ ವಿಚಾರವನ್ನು ಕೇಂದ್ರಕ್ಕೆ ಕಳಿಸ್ತಾರೆ. ಯಾಕಂದರೆ ಭಾಳ ಜನರಿಗೆ ಗೊಂದಲ ಇದೆ. ಇದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿರೋದು ಸಿದ್ದರಾಮಯ್ಯನವರು ನಾನಲ್ಲ ಅಂತಾರೆ, ಬಸವರಾಜ ಬೊಮ್ಮಾಯಿಯವರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಫೈನಲ್ ಆಗಿರೋದು ಬಸವರಾಜ ಬೊಮ್ಮಾಯಿಯವರು CM ಆದಂಥ ಸಮಯದಲ್ಲಿ ಈ ಒಂದು ಮಸೂದೆಯನ್ನು ಮಂಡನೆ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಅನಂತರ ಏನಾಗುತ್ತಂತಂದರೆ, ಬಸವರಾಜ ಬೊಮ್ಮಾಯಿಯವರು ಚುನಾವಣೆ ನೀತಿ ಸಂಹಿತೆ ಜಾರಿಯಾದಂಥ ಸಮಯದಲ್ಲಿ ಅದನ್ನು ಅಷ್ಟೇ ಉಳಿಯುತ್ತೆ. ಅನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ. ಆ್ಯಕ್ಚುಲಿ ಈ ಒಂದು ಶಿಫಾರಸ್ಸಾಗಿರೋದು ಎರಡೂ ಸರ್ಕಾರಗಳ ಒಂದು ಪಾತ್ರ ಇದೆ. ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವಾಲ್ಮೀಕಿ ಸಮುದಾಯದ ಕಾರ್ಯಕ್ರಮದಲ್ಲಿ ಉಗ್ರಪ್ಪನವರು ಮಾತಾಡಿರ್ತಾರೆ ಸಿದ್ದರಾಮಯ್ಯನವರಿಗೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಒಂದು ಎಸ್-ಟಿ ಪಟ್ಟಿಯ ತಟ್ಟೆಗೆ ನೀವು ಕೈ ಹಾಕಬೇಡಿ, ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಬೇಡಿ ಅಂದಾಗ ಅಲ್ಲಿ ನಿಜಕ್ಕೂ ನೋವಿನ ಸಂಗತಿ ಏನಂದರೆ, ಸಿದ್ದರಾಮಯ್ಯನವರು ಯಾಕೆ ಆ ಥರ ಮೌನವಾದರೂ ಗೊತ್ತಾಗಲಿಲ್ಲ. ನಾನು ನಿಮ್ಮ ತಟ್ಟೆಗೆ ಕೈ ಹಾಕಲ್ಲಪ್ಪ ಅಂತಲೇ ಹೇಳ್ತಾರೆ. ಇರೋ ವಿಷಯವನ್ನು ನೇರವಾಗಿ ಪ್ರಸ್ತಾಪ ಮಾಡಬೇಕಾಗಿತ್ತು. ಮತ್ತೇನು ಹೇಳ್ತಾರಪ್ಪ ಅಂತಂದರೆ, ನಾನು ಎಸ್-ಟಿಗೆ ಶಿಫಾರಸು ಮಾಡಿರೋದು ನಾನಲ್ಲ, ಬಸವರಾಜ ಬೊಮ್ಮಾಯಿಯವರು ಅಂತ ಹೇಳ್ತಾರೆ. ಯಾಕೆ ಅದರಲ್ಲಿ ಏನಿದೆ? ಯಾಕೆ ಅಂತಂದರೆ, ನಮ್ಮ ಸಮುದಾಯದ ಮೇರು ನಾಯಕರು ನೀವು, ಸಮುದಾಯದ ಪ್ರಶ್ನಾತೀತ ನಾಯಕರು ನೀವು. ಎಲ್ಲ ನಮ್ಮ ಒಂದು ಸಮುದಾಯ ಒಪ್ಪಿದೆ, ಅಹಿಂದ ಸಮುದಾಯಗಳು ಒಪ್ಪಿವೆ, ಕುರುಬರ ಮೇರು ನಾಯಕ ಅಂತ ಎಲ್ಲರೂ ಒಪ್ಪಿವೆ. ಆದರೂ ಕೂಡ ಆ ಸಮಯದಲ್ಲಿ ಯಾಕೆ ಮಾತಾಡಿದ್ರೂ ಗೊತ್ತಿಲ್ಲ. ಮತ್ತು ಅಲ್ಲೇ ಹೇಳ್ತಾರೆ ಉಗ್ರಪ್ಪನವರು, ನಾವು ಆ ಸಮಯದಲ್ಲಿ ಒಂದು ಒತ್ತಡ ಹಾಕಿ ಆ ಸಮಯದಲ್ಲಿ ಎಸ್-ಟಿ ಮಾಡಿಸ್ಕೊಂಡಿವಿ, ನೀವು ಮಾಡಿಸ್ಕೊಳ್ಳಿಲ್ಲ ಅಂತ. ಸಿದ್ದರಾಮಯ್ಯನವರು ಕೂಡ ಒಪ್ಕೊಳ್ತಾರೆ. ಆ ಸಮಯದಲ್ಲಿ ಒಂದೇ ಒಂದು ಪತ್ರವನ್ನು, ಶಿಫಾರಸನ್ನು ಕೇಂದ್ರದ ಮೇಲೆ ಒತ್ತಡ ಹಾಕಿದರೆ ಅದೇ ಸಮಯದಲ್ಲಿ ನಾವು 1991-92ರಲ್ಲಿ ಎಸ್-ಟಿ ಪಡ್ಕೊಳ್ತಿದ್ವಿ. ಆ ಸಿದ್ದರಾಮಯ್ಯನವರು ಕೂಡ ಆ ಸಮಯದಲ್ಲಿ ಇದ್ದರು, H. ವಿಶ್ವನಾಥರಿದ್ದರು, ಅವರ ಆದಿಯಾಗಿ ಅನೇಕ ನಾಯಕರಿದ್ದರು. ಆ ಸಮಯದಲ್ಲಿ ಯಾರೂ ಒತ್ತಡ ಹಾಕಲಿಲ್ಲ. ಅದೇ ಕಾರ್ಯಕ್ರಮದಲ್ಲಿ ಹೇಳ್ತಾರಪ್ಪ, ಹೆಂಗೆ ಹೇಳ್ತಾರಪ್ಪ ಅಂತಂದರೆ, ನಮಗೆಲ್ಲ ವಿಚಿತ್ರ ಅನಿಸುತ್ತೆ. ಆ ಸಮಯದಲ್ಲಿ ಆಗಿದ್ದರೆ ಇಷ್ಟೊಂದು ನೋವು ಪಡೋ ಅವಶ್ಯಕತೆ ಇರ್ತಿರಲಿಲ್ಲ. ಇಷ್ಟೆಲ್ಲ ಆಯಿತು ಅಂದರೆ ಇದರ ಜಗದ್ಗುರುಗಳ ಫಲ ಇದು. ಆ್ಯಕ್ಚುಲಿ ಜಗದ್ಗುರುಗಳ ನೇತೃತ್ವದಲ್ಲಿ ನಡೆದಂಥ ಹೋರಾಟ ಇದು. ಸಾಕಷ್ಟು ಸಮುದಾಯದು ಬಡ ಕುರುಬ, ಕುರಿ ಕಾಯುವಂಥ ಕುರುಬನಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಅಧಿಕಾರಿಗಳವರೆಗೂ ಆ ಒಂದು ನಮ್ಮ ಜಗದ್ಗುರುಗಳ ಬೆನ್ನೆಲುಬಾಗಿ ಆ ಸಮಯದಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಎಲ್ಲರ ಒಂದು ಫಲವೇ ಏನಾಯ್ತಪ್ಪ ಅಂದರೆ ಕೇಂದ್ರಕ್ಕೆ ಶಿಫಾರಸ್ಸಾಗಿದೆ. ಇದನ್ನು ಎಲ್ಲರ ಗಮನದಲ್ಲಿ ಇಟ್ಕೊಳ್ಬೇಕು. ಇದನ್ನು ಮತ್ತೆ ಯಾಕೆ ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಆ ಸಮಯದಲ್ಲಿ ಸಾಕಷ್ಟು ಜನ ಎಲ್ಲರ ಬೆಂಬಲ ಕೊಟ್ಟರು. ಎಲ್ಲರ ಒಗ್ಗಟ್ಟಾಗಿ ಸಮುದಾಯ ಜಗದ್ಗುರುಗಳಿಗೆ ಬೆನ್ನೆಲುಬಾಗಿ ನಿಂತಿತ್ತು. ಅದರ ಫಲವಾಗಿಯೇ ಕೇಂದ್ರಕ್ಕೆ ಶಿಫಾರಸ್ಸಾಗಿದೆ. ಅಲ್ಲಿ ಯಾವುದೇ ಒಡಕುಗಳಿರಲಿಲ್ಲ. ಒಗ್ಗಟ್ಟಿನಿಂದ ಸಮುದಾಯ ಎಲ್ಲ ಅಧಿಕಾರಿಗಳು ಸತ್ಯಕ್ಕೆ ಏನಾಗಿದ್ರಪ್ಪ ಅಂದರೆ, ಅಧಿಕಾರಿಗಳು ಸಹ ಸ್ವಾಮೀಜಿಯವರಿಗೆ ಬೆಂಬಲ ನೀಡಿತ್ತು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕುರುಬ ಸಮುದಾಯ ರಾಜ್ಯದ ಇತಿಹಾಸದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡಿತ್ತು. ಅದರ ಫಲವಾಗಿ ಕೇಂದ್ರಕ್ಕೆ ಕುರುಬರ ಕುಲಶಾಸ್ತ್ರೀಯ ಅಧ್ಯಯನವನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿದರು.
ಇದನ್ನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಇದು ಮತ್ತೆ ಹೇಳುವ ಉದ್ದೇಶ ಏನು ಅಂತಂದರೆ, ಈಗ ಸಮಸ್ಯೆ ಆಗ್ತಾಯಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಸಂಘಟನೆಗಳಿಂದಾಗಿರ್ಬೋದು, ಕೆಲವು ವ್ಯಕ್ತಿಗಳಿಂದಾಗಿರ್ಬೋದು. ಏನಾಗ್ತಾ ಇದೆ ವಾಸ್ತವ ಅನ್ನೋದಾದರೆ ಕಾಮೆಂಟ್ ಮಾಡಿ. ನಾನು ಇಲ್ಲಿ ನೋಡ್ತೀನಿ ನಿಮ್ಗೆ ವಿಚಾರಗಳೇ ತುಂಬ ಜನ ಲೈವಲ್ಲಿದ್ದೀರಿ. ಕಾಮೆಂಟ್ ಮಾಡಿರಿ, ನಿಮ್ದು ಏನಾದರೂ ಪ್ರಶ್ನೆಗಳಿದ್ದರೆ. ಖಂಡಿತ ನಾನು ಇಲ್ಲಿ ವಿಚಾರಗಳನ್ನ ಹೇಳ್ತಾ ನಿಮ್ಮ ಒಂದು ಕಾಮೆಂಟನ್ನು ನೋಡ್ತೀನಿ, ನಾನು ರಿಪ್ಲೈ ಮಾಡ್ತೀನಿ. ಏನಾಗಿದೆ ಅಂತಂದರೆ, ಈಗ ಇತ್ತೀಚೆಗೆ ಜಗದ್ಗುರುಗಳ ನೇತೃತ್ವದಲ್ಲಿ ಒಂದು ನಿಯೋಗ ಕೇಂದ್ರ ಸರ್ಕಾರಕ್ಕೆ ಭೇಟಿ ಕೊಟ್ಟು ಕುರುಬರ ಒಂದು ಎಸ್ ಟಿ ಮೀಸಲಾತಿ ವಿಚಾರ ಯಾವ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕೇಂದ್ರಕ್ಕೂ ಕೂಡ ಭೇಟಿ ನೀಡಿದರು. ಅದೆಲ್ಲ ನಿಮ್ಗೆ ಗೊತ್ತಿದೆ. ಪ್ರಮುಖವಾಗಿ ಎರಡು ಫೈಲ್ಗಳಿದ್ದಾವೆ. ಒಂದನೇದ್ದು ಬೀದರ್, ಕಲಬುರ್ಗಿ, ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಕುರುಬರೇನಿದಾರಲ್ಲ, ಆ ಕುರುಬರೇ ಗೊಂಡರೆ ಕುರುಬರೇ ಎನ್ನುವಂಥ ವಿಚಾರ. ಅಂದರೆ ಆ 3 ಜಿಲ್ಲೆಗಳಲ್ಲಿ ವಾಸ ಮಾಡುವಂಥ ಎಲ್ಲ ಕುರುಬರಿಗೆ ಎಸ್ ಟಿ ಮೀಸಲಾತಿ ಸಿಗಬೇಕಂತ ಸಿದ್ದರಾಮಯ್ಯನವರು ಮೊದಲ ಹಂತದಲ್ಲೇ ಸರ್ಕಾರದಲ್ಲಿದ್ದಾಗ ಶಿಫಾರಸು ಮಾಡಿದರು. ಅದರ ವಿಚಾರವನ್ನು ಜೊತೆಗೆ ಇದಿಷ್ಟು ತಿಳ್ಕೊಳ್ಬೇಕು. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಎಸ್ ಟಿ ಫೈಲು 2 ಇದ್ದಾವೆ. ಮೊದಲನೇದು ಯಾವುದಪ್ಪ ಅಂದರೆ ಬೀದರ್, ಕಲಬುರ್ಗಿ, ಯಾದಗಿರಿ, ಈ 3 ಜಿಲ್ಲೆಗಳ ಒಂದು ಫೈಲ್ ಆದರೆ, ಅನಂತರ ಈ ಜಗದ್ಗುರುಗಳ ಒತ್ತಾಯದ ಮೇರೆಗೆ ಮತ್ತೊಂದು ಕುಲಶಾಸ್ತ್ರೀಯ ಅಧ್ಯಯನ ಆಗಿತ್ತು ಈ 3 ಜಿಲ್ಲೆಗಳನ್ನು ಹೊರತುಪಡಿಸಿ 27 ಜಿಲ್ಲೆಗಳಲ್ಲಿ, 27 ಜಿಲ್ಲೆ ಇತರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಡೆದಿತ್ತು. ಆ ಒಂದು ಫೈಲಿನ ವಿಚಾರ ಕೂಡ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಕ್ಕೆ ಜಗದ್ಗುರುಗಳು ಹೋಗಿದ್ದರು ಕೂಡ ಹೇಳಿದ್ದಾರೆ. ನಾವು ಯಾರಿಗೆ ನಮಗೆ ಮೀಸಲಾತಿ ಕೊಡ್ತಾರೆ ಅವ್ರ ಪರವಾಗಿರ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ನಡೆದು ಬಂದಿದ್ದೇವೆ. ಇದ್ರ ಜೊತೆಗೆ ಹಾಲುಮತ ಮಹೋತ್ಸವದಿಂದ ರುದ್ರಣ್ಣ ಗುರುಗಳಿವರು ಕೂಡ ಹೋಗಿದ್ದರು. ಅದ್ರ ಜೊತೆಗೆ ಬೇರೆ ನಮ್ಮ ಯಾರಂದರೆ ವಿರೂಪಾಕ್ಷಪ್ಪನವರು ಕೂಡ ಆ ಸಮಯದಲ್ಲಿ ಅಲ್ಲಿ ಹೋಗಿದ್ದರು. ನೀವೆಲ್ಲ ಫೋಟೋದಲ್ಲಿ ನೋಡಿರ್ತೀರಿ. ಇಷ್ಟೆಲ್ಲ ಆಗಿದ್ದಾವೆ. ಈಗ ಹೋರಾಟದ ಅವಶ್ಯಕತೆ ಇದೆಯಾ? ಯಾಕೆ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಇದೆಯಾ? ಯಾರಾದರೂ ಕಾಮೆಂಟ್ ಮಾಡಿರಿ. ಈಗ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕಾಗಿತ್ತು. ಕುಲಶಾಸ್ತ್ರೀಯ ಅಧ್ಯಯನ ಮಾಡೋಕ್ಕೆ ರಾಜ್ಯ ಸರ್ಕಾರ ಒಪ್ಪಲಿಲ್ಲ ಅಂದರೆ ಹೋರಾಟ ಮಾಡಬೇಕಾಗಿತ್ತು. ಅಥವಾ ಕುಲಶಾಸ್ತ್ರೀಯ ಅಧ್ಯಯನ ಆಗಿಯೂ ಕೂಡ ಶಿಫಾರಸು ಮಾಡಲಿಲ್ಲ ಅಂದರೆ ಹೋರಾಟ ಮಾಡಬೇಕು ರಾಜ್ಯ ಸರ್ಕಾರದಲ್ಲಿ. ಬಟ್ ಈಗ ನಮ್ಮದು ಕುಲಶಾಸ್ತ್ರೀಯ ಅಧ್ಯಯನವೂ ರಾಜ್ಯ ಸರ್ಕಾರ ಮಾಡಿಸಿದೆ. ಅದನ್ನು ಕೇಂದ್ರಕ್ಕೂ ಶಿಫಾರಸು ಮಾಡಿದೆ. ಇಷ್ಟಾದ ಮೇಲೆ ರಾಜ್ಯ ಸರ್ಕಾರದಲ್ಲಿ ಹೋರಾಟ, ರಾಜ್ಯದಲ್ಲಿ ಅಥವಾ ರಾಜ್ಯದ ಯಾವುದೇ ಒಂದು ಜಿಲ್ಲೆಯಲ್ಲಿ ಹೋರಾಟ ಮಾಡಿದರೆ ಏನು ಉಪಯೋಗ ಇದೆ? ಏನು ಅವಶ್ಯಕತೆ ಇದೆ? ಆ ಸಮಯದಲ್ಲಿ ಜಗದ್ಗುರುಗಳು ಮತ್ತು ಇತರ ಸಂಘಟನೆಗಳು ಎಲ್ಲರೂ ಬೆನ್ನೆಲುಬಾಗಿ ಹೋರಾಟ ಮಾಡಿದ ರಾಜ್ಯದಲ್ಲಿ. ಕಾರಣ ಏನಂದ್ರೆ ಅವಾಗ ಇನ್ನೂ ಕುಲಶಾಸ್ತ್ರೀಯ ಅಧ್ಯಯನ ಪರಿಪೂರ್ಣಗೊಂಡಿರಲಿಲ್ಲ ಮತ್ತು ಕೇಂದ್ರಕ್ಕೆ ಶಿಫಾರಸ್ಸಾಗಿರಲಿಲ್ಲ. ಅದರ ವಿರುದ್ಧ ಅದು ಆದಷ್ಟು ಬೇಗನೆ ಮಾಡಬೇಕಂತ ಅವಾಗ ಹೋರಾಟ ಮಾಡಿದರು. ಅವಾಗ ಅನಿವಾರ್ಯ ಇತ್ತು, ಹೋರಾಟ ಮಾಡಿದರು. ಪ್ರಸ್ತುತ ಅನಿವಾರ್ಯ ಇದೆಯಾ ಹೋರಾಟ? ಅವಶ್ಯಕತೆ ಈಗ ರಾಜ್ಯದಲ್ಲಿ ಇಲ್ಲ. ಯಾಕೆಂತಂದರೆ ಇತ್ತೀಚೆಗೆ ನಿರಂತರವಾಗಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಜಗದ್ಗುರುಗಳು ತೆಗೆದುಕೊಂಡಿದ್ದಾರೆ. ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ತೆಗೆದುಕೊಂಡಿದ್ದಾರೆ. ಅದರ ಪ್ರಕಾರ ಇತ್ತೀಚೆಗೆ ಭೇಟಿ ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಕೂಡ ನಾವು ಗೊಂದಲ ಮೂಡಿಸೋದು ಸಹಜನಾ? ಈಗ ನಾನು ಇಲ್ಲೆಲ್ಲ ತುಂಬ ಜನ ಇದ್ದಾರೆ. ನಾವೆಲ್ಲರೂ ಸೇರಿ ನಾವು ಇವರೇನೂ ಮಾಡ್ತಾಯಿಲ್ಲ ಜಗದ್ಗುರುಗಳು ಅಂತೇಳಿ ನಾವು ಒಂದು ಟೀಮ್ ತೊಗೊಂಡೋಗಿ ಒಂದಿಷ್ಟು ಜನ ಕರ್ಕೊಂಡೋಗಿ ಎಲ್ಲೋ ಕೇಂದ್ರ ಸರ್ಕಾರದ ಎಲ್ಲೋ ಒಂದು ಹಂತದಲ್ಲಿ ಭೇಟಿ ಆಗೋದು ತಪ್ಪಂತ ಹೇಳ್ತಾ ಇಲ್ಲ. ಅಂದ್ರೆ ಒಳ್ಳೆಯ ವಿಚಾರನೇ, ಭೇಟಿಯಾಗಿ ಸಮುದಾಯ ತಿಳ್ಕೊಳ್ಬೇಕನ್ನೋದು. ಬಟ್ ಅಲ್ಲಿ ಏನಾಗುತ್ತೆ, ಕುರುಬರು ಒಗ್ಗಟ್ಟಾಗಿಲ್ಲ, ಒಡಕುಂಟಾಗಿದ್ದಾರೆ, ಈ ಥರ ಮನೋಭಾವ ಬರುತ್ತೆ. ಇಲ್ಲಿ ಯಾರ ವಿರುದ್ಧನೇ ಮಾತಾಡ್ತಾ ಇಲ್ಲ. ಸಮುದಾಯದ ಸಂಘಟನೆ ಆಗಬೇಕು, ಸಮುದಾಯ ಒಗ್ಗಟ್ಟನ್ನು ಮುರಿಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ, ಬೇರೇನೂ ಇಲ್ಲ. ಇಲ್ಲೇನಾಗುತ್ತೆ ಅಂತಂದರೆ ಮತ್ತೆ ಈಗ ಹೋರಾಟ ಸದ್ಯದ ಮಟ್ಟಿಗೆ ಹೋರಾಟದ ಅವಶ್ಯಕತೆ ರಾಜ್ಯದಲ್ಲಿ ಇಲ್ಲ ಅಂತ ನಾನು ವೈಯಕ್ತಿಕವಾಗಿ ಹೇಳಕ್ಕೆ ಬಯಸ್ತೀನಿ. ಮತ್ತು ಇದು ಸತ್ಯ ಕೂಡ. ರಾಜ್ಯದಲ್ಲಿ ಯಾಕಿಲ್ಲ ಅಂತಂದರೆ ಈಗಾಗಲೇ ಹೇಳಿದ್ದಿಲ್ಲ, ರಾಜ್ಯದ ವ್ಯಾಪ್ತಿ ಏನಿರುತ್ತೆ. ಯಾವುದೇ ಒಂದು ಸಮುದಾಯವನ್ನು SC ಅಥವಾ ST ಪಟ್ಟಿಗೆ ಸೇರಿಸಬೇಕಾಗಿತ್ತಂದ್ರೆ ರಾಜ್ಯದ ಪಾತ್ರ ಏನಿದೆ? ಕುಲಶಾಸ್ತ್ರೀಯ ಅಧ್ಯಯನ ಮಾಡುತ್ತಾ ಅದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. ಇಷ್ಟೇ ಸಿಂಪಲ್. ಇದರ ರಾಜ್ಯದಲ್ಲಿ ಹೋರಾಟ ಮಾಡಿದರೆ ಏನು ಬರುತ್ತೆ? ಈಗ ಕೇಂದ್ರದ ವ್ಯಾಪ್ತಿಯೊಳಗೆ ಆ ಒಂದು ST ಮೀಸಲಾತಿ ಫೈಲಿದೆ. ಅದು ನಿರಂತರವಾಗಿ ಸಾಗ್ತಾ ಇದೆ ಅದರ ಪಾಡಿಗೆ. ಅದು ಪತ್ರ ವ್ಯವಹಾರ ನಡೆಯೋದಾಗಿರ್ಬೋದು, ಅದು ಕ್ರಾಸ್ ಚೆಕ್ ಆಗಿರ್ಬೋದು. ಅದರ ಬಗ್ಗೆ ಸಂಪೂರ್ಣವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳುವವರೆಗೂ ನಾವು ತಾಳ್ಮೆಯಿಂದ ಇರಬೇಕು ತಾನೇ. ಒಂದು ವೇಳೆ ಹೋರಾಟ ಮಾಡೋದಾದ್ರೆ ದೆಹಲಿ ಮಟ್ಟದಲ್ಲಿ ಮಾಡಬೇಕು. ಅವ್ರು ಏನಾದರೂ ST ಸೇರ್ಪಡೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದಾಗ, ಕೇಂದ್ರ ಸರ್ಕಾರದವರು ಕುರುಬರನ್ನ ST ಪಟ್ಟಿಗೆ ಸೇರ್ಪಡೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಆ ಹೋರಾಟದ ಅವಶ್ಯಕತೆ ಬರುತ್ತೆ. ಅದು ಜಗದ್ಗುರುಗಳು ಗೊತ್ತಿರ್ತದೆ ಯಾವ ಸಮಯದಲ್ಲಿ ಏನು ಮಾಡಬೇಕಂತ. ಅವ್ರು ಕರೆ ಕೊಡ್ತಾರೆ. ಅಲ್ಲಿವರೆಗೂ ಜಗದ್ಗುರುಗಳು ಕರೆ ಕೊಡೋವರೆಗೂ ನಾವು ಹೋರಾಟ ಮಾಡಿದರೆ ಏನಾಗುತ್ತೆ? ನಮ್ಮಲ್ಲೇ ನಾವು ಒಡಕುಂಟು ಮಾಡ್ಕೊಂಡಂಗೂ ಆಗುತ್ತೆ ಅಲ್ವಾ? ಅದ್ರ ಜೊತೆಗೆ ಈ ಸಮುದಾಯ ಒಗ್ಗಟ್ಟಿಲ್ಲ ಅಂಥೇಳಿ ಕೇಂದ್ರ ಸರ್ಕಾರಕ್ಕೂ ಗೊತ್ತಾಗುತ್ತಾ, ರಾಜ್ಯ ಸರ್ಕಾರಕ್ಕೆ ಗೊತ್ತಾಗುತ್ತಾ. ಅದಕ್ಕೋಸ್ಕರ ಎಲ್ಲರ ಹೋರಾಟಗಾರರ ವಿಚಾರ ಒಳ್ಳೆಯದೇ. ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕು, ಮೀಸಲಾತಿ ಕೊಡಿಸ್ಬೇಕು. ಯಾಕಂತಂದ್ರೆ ಸಮುದಾಯದಲ್ಲಿ ಶಿಕ್ಷಣದ ಕೊರತೆ ಇದೆ, ಸಮುದಾಯದಲ್ಲಿ
ಎಸ್ ಟಿ ಮೀಸಲಾತಿ ಇದ್ದರೆ ಮುಂದುವರಿಯುತ್ತೆ. ಸಮುದಾಯದಲ್ಲಿ ಅಟ್ರಾಸಿಟಿ ಕೇಸ್ನಿಂದ ದೌರ್ಜನ್ಯದಿಂದ ಬಳಲ್ತಾ ಇದ್ದಾರೆ. ಜೊತೆಗೆ ಔದ್ಯೋಗಿಕ ಸಮಸ್ಯೆ ಇದೆ, ರಾಜಕೀಯ ಅಂತ ಕೇಳಲೇಬೇಡ, ಅಷ್ಟೊಂದು ಅಧೋಗತಿಗೆ ತಲುಪಿದೆ. ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಾ, ಎರಡು ಪ್ರಶ್ನೆ ಇಲ್ಲ. ಆದರೆ ರಾಜ್ಯದಲ್ಲಿ ಹೋರಾಟ ಮಾಡಿದರೆ ಏನು ಬರುತ್ತೆ ರೀ? ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದ್ದಾವೆ, ರಾಜಧಾನಿ ಬೆಂಗಳೂರಲ್ಲಿ ಹೋರಾಟ ಮಾಡಿದರೆ ಅದರಿಂದ ಏನು ಫಲಾಫಲ? ಯಾವುದೇ ಒಂದು ಜಿಲ್ಲೆ ತಗೊಳ್ರಿ, ಯಾವುದಾದ್ರೂ ತಗೊಳ್ರಿ ಕರ್ನಾಟಕದಲ್ಲಿ ಪ್ರಸ್ತುತ ಇವತ್ತು ಹೋರಾಟ ಮಾಡಿದರೆ, ಈ ದಿನಗಳಲ್ಲಿ ಹೋರಾಟ ಮಾಡಿದರೆ ಅದರಿಂದ ಏನು ಬರುತ್ತೆ? ಏನೂ ಇಲ್ವಲ್ಲ. ಅದೇ ಹೋರಾಟ ದೆಹಲಿ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗತ್ತೆ. ಅದು ಒಗ್ಗಟ್ಟಾಗಿ ಸಮುದಾಯದಲ್ಲಿ ಇರ್ತಕ್ಕಂಥ ಎಲ್ಲ ಮಠಗಳ ಸ್ವಾಮೀಜಿಗಳನ್ನು ಅವ್ರ ಗಮನಕ್ಕೆ ತಂದು ಮುಂದೆ ನಾವು ಯಾವ ಒಂದು ಯೋಜನೆಗಳನ್ನು ರೂಪಿಸಿಕೊಂಡು, ನನ್ನ ಒಂದು ವಿಚಾರ ಇದೆಯಾ ಅದನ್ನು ಜಗದ್ಗುರುಗಳ ಗಮನಕ್ಕೆ ತೆಗೆದುಕೊಂಡೋಗಿ ಈ ಥರ ಮಾಡೋಣ ಬುದ್ಧಿ ಅಂದಾಗ ಅವರು ಕೂಡ ಚರ್ಚೆ ಮಾಡ್ತಾರೆ. ಓಕೆ, ಒಳ್ಳೆಯ ವಿಚಾರ ಇತ್ತು ಅಂತಂದರೆ ಅದಕ್ಕೆ ಬೆಂಬಲ ಸೂಚಿಸ್ತಾರೆ, ಕರೆಕ್ಟ್ ಇದೆ ಅಂತ ಈ ಥರ ಮಾಡೋಣ ಅಂತಾರೆ. ನಾವೇ ನನಗೆ ಯಾವುದೋ ಒಂದು ವಿಚಾರ ಬಂದದ್ದು ಅಂತೇಳಿ ಅದನ್ನು ಅನುಷ್ಠಾನಗೊಳಿಸ್ಬೇಕಂತೇಳಿಕೆಂದು ಹೋದರೆ ಇಡೀ ಸಮುದಾಯವನ್ನು ನಾವು ಬಲಿ ಕೊಟ್ಟಂಗಾಗುತ್ತೆ. ನಾವು ಮಾಡುವಂಥ ಒಂದೇ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕೆಲಸ ಸಮುದಾಯವನ್ನು ದಿಕ್ಕು ತಪ್ಪಿಸಬಾರ್ದು ಅಥವಾ ಸಮುದಾಯವನ್ನು ಬಲಿ ಕೊಟ್ಟಂಗಾಗುತ್ತೆ, ಬಲಿ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಸ್ಪಷ್ಟವಾಗಿ ಹೇಳಬಯಸೋದು ಅದ್ರ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಎಸ್ ಟಿ ಮೀಸಲಾತಿ ಹೋರಾಟ ಪ್ರಸ್ತುತ ಇಲ್ಲ ಅಂತ ಹೇಳ್ತೀನಿ. ಮುಂದೆ ಬರುವಂಥ ಬರುವ ದಿನಮಾನಗಳಲ್ಲಿ ಅವಶ್ಯಕತೆ ಇದ್ದಾಗ ಖಂಡಿತ ಎಸ್ ಟಿ ಹೋರಾಟದ ಆ ಸಮಯದಲ್ಲಿ ಮಾಡಿದರೆ ಆಯಿತು. ಅದು ದೆಹಲಿ ಮಟ್ಟದಲ್ಲಿ, ಯಾಕಂದರೆ ಕೇಂದ್ರ ಸರ್ಕಾರ ಮೀಸಲಾತಿ ಕೊಡುತ್ತೆ. ಅದಕ್ಕೋಸ್ಕರ ಆ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗತ್ತೆ.